ಇಂದು ನಾವು 10ನೇ ತರಗತಿಯ ಗಣಿತ ವಿಷಯದ ಸಂಬಂಧಿರ್ತಕ್ಕಂಥ ಅಧ್ಯಾಯ ನಂಬರ್ 12 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಇದರೊಳಗೆ ಆಕೃತಿ ಹೆಸರು. ಫಸ್ಟ್ನೇದು ನಂಬರ್ 1 ಆಕೃತಿಯ ಹೆಸರು. ಆಯತಘನ. ಆಯತಘನದು ಚಿತ್ರ ಹೆಂಗೆ ಬರ್ತದೆ ಅಂದ್ರೆ ಆಯತಘನದು ಈ ರೀತಿ ಬರ್ತೈತಿ. ಇದು ಆಯತಘನ. ಇದು ಲೆಂತ್, ಇದು ಬ್ರೆಡ್ತ್, ಇದು ಹೈಟ್ h ಆಗಿರುತ್ತೆ ಬೆಲೆ. ಅದೇ ರೀತಿ ಆಯತಘನದ ವಕ್ರ ಮೇಲ್ಮೈ ವಿಸ್ತೀರ್ಣ. ನಾವು ಆಯತಘನದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಆಯತಘನದ ವಕ್ರ ಮೇಲ್ಮೈ ವಿಸ್ತೀರ್ಣ = 2h into bracket L plus B. ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಎರಡನೇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ = ಪೂರ್ಣ ಮೇಲ್ಮೈ ವಿಸ್ತೀರ್ಣ 2 into bracket L into H plus B into H plus H into L. ಮೂರನೇದು ಆಯತದ ಘನಫಲ = L into B into H. ನೆಕ್ಸ್ಟ್ ಆಕೃತಿ. ಇದು 1ನೇ ಆಕೃತಿ. 2ನೇ ಆಕೃತಿಯನ್ನು ತಗೊಂಡಾಗ ನಾವು ಘನವನ್ನು ತೆಗೆದುಕೊಂಡಾಗ ಘನ ಆಕೃತಿ ಹೆಂಗಂದ್ರೆ ಎಲ್ಲ ಭಾವಗಳು ಏನಾಗ್ತವೆ ಅಂದರೆ ಸಮ ಬರ್ತಾವೆ. ಇಲ್ಲೆಲ್ಲ ಸೈಡ್ಸ್, ಆಲ್ ಆಫ್ ಸೈಡ್ಸ್ ಆರ್ ಈಕ್ವಲ್. ಇದು ಘನ. ಬಾಹುದಳತೆಯನ್ನು ಎದಿಂದ ಗುರುತಿಸ್ತೀವಿ ನಾವು. ಬಾಹುದಳತೆ A ಇಂಟು A. ಈ ಕಡೆ ಏನಿರ್ತೈತಿ, ಎತ್ತರನೂ ಏನು, ಅಗಲನೂ ಏನ, ಇದೇ ರೀತಿ ಇರ್ತೈತಿ. ನೆಕ್ಸ್ಟ್ 1ನೇದು ಘನದ ವಕ್ರ ಮೇಲ್ಮೈ ವಿಸ್ತೀರ್ಣ. ವಕ್ರ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಕರೀತಾರೆ. ಘನದ ವಕ್ರ ಮೇಲ್ಮೈ ವಿಸ್ತೀರ್ಣ = ವಕ್ರ ಮೇಲ್ಮೈ ವಿಸ್ತೀರ್ಣ 4a². ಎರಡನೇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ = 6a². ಮೂರನೇದು ಘನದ ಘನಫಲ ಈ ಕ್ಯೂಬ್ ಆಗಿದೆ. ನೆಕ್ಸ್ಟು ಇದೇ ರೀತಿ ನಾವು 3ನೇ ಆಕೃತಿ ಅಂತ ಹೇಳ್ಕೊಂಡಾಗ, 3ನೇ ಆಕೃತಿ ಯಾವುದಂದ್ರೆ ಸಿಲಿಂಡರ್.